ಯಾರು? ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡುವುದು. ಹಾ, ಹೇಳಿಯಪ್ಪ. ನರಸಿಂಹ, ನೀನು ನಿನ್ನೆ ಒಂದು ಬೇಟೆ ಆಡಿದಂತೆ ಕಾಣುತ್ತದೆ. ಹೌದಪ್ಪ. ಆ ಬೇಟೆ ಯಾರೆಂದು ಗೊತ್ತಾ ನಿನಗೆ? ಇಲ್ಲ, ಅವನು ಯಾರಂತ ನನಗೆ ಗೊತ್ತಿಲ್ಲ. ಆದರೆ ಅವನ ಹೆಸರು ರೌಡಿ ರಾಜ ಅಂತ. ಆ ರೌಡಿ ರಾಜ ಬೇರೆ ಯಾರು ಅಲ್ಲ ನರಸಿಂಹ, 10 ಫ್ಯಾಕ್ಟರಿ ವಾರಸ್ತಾರ ನಮ್ಮ ಜಿಲ್ಲೆಯ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನಿಗೆ ಕೈಗೆ ಬೇಕಾದ 50 ಲಕ್ಷ ಹಣ ನಿನ್ನ ಕೈ ಸೇರಿತು, ಹೌದು ತಾನೇ? ಹೌದು ಅಪ್ಪ, ಈಗಾಗಲೇ ಹಣವನ್ನ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ಓಕೆ ನರಸಿಂಹ, ನಿನ್ನ ಧರ್ಮದ ಕಾರ್ಯ ಸುಗಮವಾಗಿ ಸಾಗಲಿ. ಗುಡ್ ಬೈ. MLA ರಾಜೇಂದ್ರ, ರಾಜೇಂದ್ರ, ನಿನ್ನ ಕೈಗೆ ಸೇರಬೇಕಾದ 50 ಲಕ್ಷ ಈಗ ಈ ನರಸಿಂಹನ ಕೈ ಸೇರಿದೆ. ನನಗೆ ಎದುರಾಗಿ ನಿಂತ ಆ ರೌಡಿ ರಾಜ್ ಯಮಲೋಕಕ್ಕೆ ಸೇರಿದ. ರಾಜೇಂದ್ರ, ಇದು ಬರೀ 3ನೇ ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ನಾಯಕರಿಗಿದೆ ಕರಾಳ ರಾತ್ರಿ. ಹಳ್ಳಿಯ ಸರದಾರ ಬಂದ ನೋಡೋ ವಿರವಿರೋ, ಹಳ್ಳಿಯ ಸರದಾರ ಬಂದ ನೋಡೋ ವಿರವಿರೋ. ಪರಮೇಶ, ತಮ್ಮ ಪರಮೇಶ, ಯಾರು? ಓ, ದೇವೇಂದ್ರ ದೇಸಾಯಿ ಅವರು ನಮ್ಮನೆ ಕಡೆ ಬಂದ ಕಾರಣ ಸಾವಿತ್ರಿ, ನಿನ್ನ ಗಂಡನ ಮತ್ತಿರ ಸಾಕಷ್ಟು ಸಾಲವನ್ನು ತೆಗೆದುಕೊಂಡು ಮರಳಿ ತೀರಿಸದ ಹಾಗದೆ ತಮ್ಮ ಆಸ್ತಿ ಪತ್ರವನ್ನು ಈ ದೇಸಾಯಿ ಹೆಸರಿಗೆ ಖರೀದಿ ಪತ್ರ ಬರೆದುಕೊಟ್ಟಿದ್ದಾರೆ. ಆದರೆ ನೀವು ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡಬೇಕೆಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಏಕೆ? ಭೂಮಿಯ ಮೇಲೆ ಬದುಕುವ ಆಸೆ ನಿಮಗಿಲ್ಲದಂತೆ ಕಾಣುತ್ತೆ. ನೋಡವ್ವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿದ್ದು ಕರೆ ಐತಿ. ಆ ಆಸ್ತಿ ಇದು ಸಾಲ ತೀರ್ಸಲಾಗ್ಲಾರ್ಕ ಆಸ್ತಿ ಪತ್ರಕ್ಕೆ ಸಹಿ ಹಾಕ್ಸ್ಕೊಂಡಿದ್ದು ಕರೆ ಐತಿ. ಆದ್ರ ನೀನು ಮತ್ತು ನಿನ್ನ ಮಗ ಪ್ರಶಾಂತಪ್ಪ ನಮ್ಮ ಆಸ್ತಿ ನಮಗೆ ಒಳಗೆ ಕೊಟ್ಟು ಬಿಡಂತ ಕೇಳ್ತಿಲ್ಲ. ವಾಯವ್ವ ತಂಗಿ, ನಮ್ಮ ಸಾವುಕಾರ ಮಗ ಕಂಪ್ಲೇಂಟ್ ಕೊಟ್ಟಿರಂತ ಸುಮ್ಮನೆ ನಿನ್ನ ಮಗಗೆ ತಿಳಿಸಿ ಹೇಳಿ ಕಂಪ್ಲೇಂಟ್ ವಾಪಸ್ ತಕೊಂಬಿಡ. ವಾಯವ್ವ ತಂಗಿ, ನೋಡಿ ಮುನಿಯಪ್ಪನವ್ರೆ, ನನ್ನ ಗಂಡ ನಿಮ್ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿರಬಹುದು, ಆದ್ರೆ ಆ ಸಾಲಕ್ಕೆ ಎಷ್ಟು ಬಡ್ಡಿ ಆದ್ರೂ ಪರವಾಗಿಲ್ಲ, ನಾವು ಬಡ್ಡಿ ಸಮೇತ ಕೊಡ್ತೀವಿ. ಆದ್ರೆ ಅದ ಸಾಲದಲ್ಲಿ ನಮ್ಮ ಆಸ್ತಿ ತಮ್ಮ ಕೈ ವಶ ಮಾಡ್ಕೊಂಡು ಹೋದ್ರೆ ಅದರ ಪರಿಣಾಮನೇ ಬೇರೆ ಇರುತ್ತೆ. ಪರಿಣಾಮ ಸುಮ್ಮನೆ ನಾವು ಹೇಳಿದಲ್ಲಿ ಸೈ ಹಾಕಿ ಕೊಟ್ಟು ನಿನ್ನ ಮಗನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ಸರಿ. ಇಲ್ಲ, ನಿನ್ನ ಮಗನ ಪ್ರಾಣ ಉಳಿಯುತ್ತದೆ. ಇಲ್ಲ, ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಹೆದರಾಗಿ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಉಂಡೆ ಆಗಿದೆಯಾ.
ಮುಂದೆ ಮಗನನ್ನು ಕಳೆದುಕೊಂಡು ಅನತ್ತ ಶವವಾಗಿ ಸಾಯಬೇಡ ಈ ದೇವೇಂದ್ರನ ತನಕದಲ್ಲಿ. ಏಯ್ ದೇಸಾಯಿ, ನಿನ್ನ ಬೆದರಿಕೆಗೆ ಎದಿರಿ ನೀನು ಹೇಳದಲ್ಲಿ ಸೈ ಹಾಕಿ ಊರ್ ಬಿಟ್ಟು ಹೋಗೋರಲ್ಲ ನಾವು. ಹೊಲಕ್ಕೆ ಹೋದ್ರೆ ನನ್ನ ಮಗ ಬರುವತ್ತಾಗಿದೆ, ನೀವೇನು ಇಲ್ಲಿಂದ ಜಾಗ ಖಾಲಿ ಮಾಡಬಹುದು. ಇಷ್ಟೊತ್ತು ನೀ ಮಾತನಾಡಿದ ವಿಷಯ ನನ್ನ ಮಗನಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ನಿನ್ನ ಬಿಸಿ ರಕ್ತವನಿಗೆ ವಿರುದ್ಧ ಭೂಮಿಗೆ ಹರಿಸಿ ಬಿಡುತ್ತಾನೆ ನನ್ನ ಮಗ ಪುಂಡ ಪ್ರಶಾಂತ್. ಪುಂಡ ಪ್ರಶಾಂತ ಏ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಹೆಣ್ಣೆ, ನೀನು ನಿನ್ನ ಮಗ ಬದುಕಿದ್ದರೆ ತಾನೇ ನಿಮ್ಮ ಆಸ್ತಿಯನ್ನು ಬಿಟ್ಟುಕೊಡಲು. ಮೊದಲು ನಿನ್ನ ಕೊಲೆ, ಆನಂತರ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇವೇಂದ್ರ ದೇಸಾಯಿ ಗೌಡನ ಗುಂಡಿನ ಗರ್ಜನೆಯನ್ನು. ನಿನ್ನ ಪ್ರಾಣ ತೆಗೆದೆ ಬಿಡಲಾರೆ ನನ್ನ ಮಗ ಪ್ರಶಾಂತ್. ಅಮ್ಮ, ಲೇ ಮುನಿಯ, ಆ ಆಸ್ತಿ ಪತ್ರದ ಮೇಲೆ ಸಹಿ ಹಾಕಿಸ್ಕೋ, ಇಲ್ಲಿಂದ ಹೋಗೋಣ. ಸತ್ತವರಿಗೆ ಏಕೆ? ಲೇ ಮುನಿಯ, ಅದನ್ನೇ ವಿಚಾರ ಮಾಡ್ತೀವಿ, ಸಹಿ ಮಾಡಿಸ್ಕೋ, ಇಲ್ಲಿಂದ ಹೋಗೋಣ. ಆಯ್ತು ರೇ ಗೌಡ. ನೋಡವ ತಂಗಿ, ನಮ್ಮ ಗೌಡನ ಎದದ ಹಾಕ್ಯಬೇಡ ಅಂದ್ಯ. ನಮ್ಮ ಗೌಡ ಮಾತು ಕೇಳಿಲ್ಲ. ನಮ್ಮ ಗೌಡ BP ಮನುಷ್ಯ ಅದಾನ. ಅದ್ರಾಗ ನಮ್ಮನ್ನ ಒಮ್ಮೆ ಆಯುಷ್ ಒದಕ್ಕೆ ಬರ್ತಾನ. ನನ್ನ ಮಾತು ಕೇಳಿಲ್ಲ ಬರ್ತಾನೆ ಈ ಯಜಮಾನ್ ಮನುಷ್ಯನ ಮಾತು. ನನ್ನ ಮಾತು ಕೇಳಿಲ್ಲ, ನ್ಯಾಗದ ಬಿದ್ದೇವ ನಮ್ಮ ಸಾವುಕಾರ ಬಂದೂಕಿಗೆ. ಸಹಿ ಮಾಡ. ನೋಡ್ರಿ ಗೌಡ, ಹೋಗೋಣ. ಆ ಪ್ರಶಾಂತ್ ಏನಲ್ಲಪ್ಪ ಅಂದ್ರ ನಮ್ಮನ್ನ ಕೊಲೆನ ಮಾಡ್ತಾನೆ. ಹೋಗ ನೋಡ್ರಿ. ಹಲೋ, ಇದು ಪೊಲೀಸ್ ಸ್ಟೇಷನ್ ತಾನೆ? ಹೌದು, ನೀವ್ಯಾರು? ನಾನು ದೇವೇಂದ್ರ ದೇಸಾಯಿ ಮಾತನಾಡುತ್ತೇನೆ. ಏನಾಗಬೇಕಿತ್ತು? ಆ ಸಾವಿತ್ರಿಯ ಮಗ ಪ್ರಶಾಂತ್ ಆಸ್ತಿ ವಿಚಾರಕ್ಕಾಗಿ ಅವರ ತಾಯಿಯನ್ನು ಕೊಲೆ ಮಾಡಿದ್ದಾನೆ. ಅವನನ್ನು ಬಂದು ಒದ್ದು ಎಳೆದುಕೊಂಡು ಹೋಗಿ. ಓಕೆ, ಅಲ್ಲಿಗೆ ಬರುತ್ತೇವೆ. ಓಕೆ. ಸಾವಿತ್ರಿ, ಹೇಗಿದೆ ಈ ದೇವೇಂದ್ರನ ಗುಂಡಿನ ಹೊಡೆತವನ? ಹವ್ವ ಹವ್ವ, ನಾನು ಎಷ್ಟು ಕೂಗಿದರೂ ನನ್ನವ್ವ ಹೊರಗಡೆ ಬರುತ್ತಾ ಇಲ್ಲ. ಒಳಗಡೆ ಏನು ಮಾಡುತ್ತದ್ದಳ ನನ್ನವ್ವ? ಮಗ ಪ್ರಶಾಂತ ಬಂದದ ನೋಡವ್ವ, ನೋಡ ಕಣ್ಣು ಬಿಟ್ಟು ನೋಡವ್ವ, ಇದು ಮಗ ಪ್ರಶಾಂತ ನೋಡ.
ಅವ್ವ! ಅವ್ವ ಏನಾಯ್ತವ್ವ ನಿನಗೆ ಏನಾಯ್ತು ಮಾತಾಡವ ಮಾತಾಡವ ಈ ನಿನ್ನ ಮಗ ಪ್ರಸಾದನು ಬಂದದ ಮಾತಾಡವ ಮಾತಾಡ ಕಣ್ಣು ಬಿಟ್ಟು ಓಡಾಡವ ನಿನ್ನ ಮಗ ಪ್ರಸಾದ ಬಂದಿದ್ದಾಡ ಅವ್ವ ನನ್ನ ಅಕ್ಕ ಪಕ್ಕದ ಮರೆಯವರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ನೀವಾದ್ರೆ ಹೇಳಿ ನನ್ನ ತಾಯಿಗೆ ಏನಾಯ್ತು ಅಂತ ದೈವವೇ ದೇವರಡಿಸಿಕೊಂಡ್ರ ದೇವರ ರೂಪದಿರುವ ದೈವಗಳೇ ನೀವಾದರೆ ಹೇಳಿ ನನ್ನ ತಾಯಿಗೆ ಏನಾಯ್ತು ಅಂತ ಇಲ್ಲಿ ಏನಾಯ್ತು ಅಂತೂ ಯಾರು ಹೇಳಲ್ವಾ ಯಾಕಂದರೆ ಇಲ್ಲಿ ಸತ್ತಿ ಬಿದ್ದಿರೋದು ನಿಮ್ಮ ತಾಯಿ ಅಲ್ಲ ಈ ಬಡ ಪ್ರಶಾಂತನ ತಾಯಿ ನಾಳೆ ನಿಮ್ಮ ತಂದೆ ತಾಯಿಯರು ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಒಡ ಹುಟ್ಟಿದವರು ಇದೇ ರೀತಿಯಾಗಿ ಸತ್ತು ಬಿದ್ದರೆ ಅವಾಗ ಗೊತ್ತಾಗುತ್ತದೆ ಈ ಪ್ರಶಾಂತನು ನನ್ನದು ಅಕ್ಕ ಅಕ್ಕ ಬಾ ಚಿಕ್ಕಮ್ಮ ಬಾ ಚಿಕ್ಕಮ್ಮ ನನ್ನ ಜೊತೆ ಮಾತಾಡುತ್ತಲ್ಲ ಚಿಕ್ಕಮ್ಮ ನೀನಾದರೂ ಮಾತಾಡ್ಸು ಚಿಕ್ಕಮ್ಮ ನೀನಾದರೂ ಮಾತಾಡ್ಸು ಪ್ರಶಾಂತ ಅಕ್ಕನಿಗೇನಾಯ್ತು ಹೇಳು ಪ್ರಶಾಂತ ನನ್ನ ಅಕ್ಕನಿಗೇನಾಯ್ತು ಚಿಕ್ಕಮ್ಮ 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 ಇಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ ಗೊತ್ತಲ್ಲ ನಾನು ಒಲಕವಾಗಿ ಬರೋದ್ರಷ್ಟರಲ್ಲಿ ಇಷ್ಟಲ್ಲ ದುರಾತ್ರವಾಗಿದೆ ಚಿಕ್ಕಮ್ಮ ಇಷ್ಟಲ್ಲ ದುರಾತ್ರವಾಗಿದೆ ಇದರಲ್ಲಿ ಯಾರೋ ದುಷ್ಟರ ಕೈ ಹೊಡೆದಿಯಪ್ಪ ಅಪ್ಪ ನನ್ನ ತಾಯಿಗೆ ಸಾವಿಗೆ ಕಾರಣದವನು ನನ್ನು ಹುಡುಕಿ ಪತ್ತೆ ಹಚ್ಚಿ ಅವನ ಸಿರಾ ಕಳೆದು ನನ್ನ ತಾಯಿ ಆತ್ಮಕ್ಕೆ ಸ್ನೇಹಿತ ಮಾಡುವೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಪ್ಪ ಯಾರಿಗಾದರೂ ನೀನು ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ನಿನ್ನನ್ನು ಜೈಲಿಗೆ ಹಾಕುತ್ತಾರೆ ಅದರಲ್ಲಿ ಬೇರೆ ಶ್ರೀಕಾಂತ್ ಕೂಡ ಊರಲ್ಲಿಲ್ಲ ಅವನಿಗೆ ಒಂದು ಫೋನ್ ಮಾಡಿ ಆದರೂ ಹೇಳುವ ಹೌದು ಪ್ರಶಾಂತ ಇರೋ ಒಬ್ಬ ಮಗ ಕೂಡ ಜೈಲಿಗೆ ಹೋದ್ರೆ ನಿನ್ನ ತಾಯಿಗೆ ಕೊಳ್ಳಿ ಇಡಲಾರಂತ ಆಗ್ಬಾರ್ದಪ್ಪ ಮಗ ಪ್ರಸಾದ ಮಾತಾಡ ಮಾತಾಡವ ಮಾತಾಡ ಚಿಕ್ಕಪ್ಪ ನೀನಾದರೂ ಮಾತಾಡ್ಸು ಚಿಕ್ಕಪ್ಪ ನನ್ನ ಹಲೋ ಶ್ರೀಕಾಂತ ನೀ ಅರ್ಜೆಂಟಲ್ಲಿ ಊರಿಗೆ ಬರಬೇಕಪ್ಪ ಅಪ್ಪ ಯಾಕೋ ಅರ್ಜೆಂಟ್ ಬರಕ್ಕೆ ಹೇಳಿದಿ ಏನಪ್ಪ ಬಾ ಶ್ರೀಕಾಂತ ಬಾ
ಈ ನಿನ್ನ ದೊಡ್ಡ ಮನ ನೋಡಪ್ಪ ನೋಡ. ದೊಡ್ಡಮ್ಮ ಎದ್ದೇಳು ದೊಡ್ಡಮ್ಮ. ಅಣ್ಣ ಏನಾಯ್ತು ಅಣ್ಣ ದೊಡ್ಡಮ್ಮನಿಗೆ? ದೊಡ್ಡಮ್ಮ ಎದ್ದೇಳು ದೊಡ್ಡಮ್ಮ ಎದ್ದೇಳು. ಶ್ರೀಕಾಂತ ಏನಾಯ್ತು ನನಗೂ ಗೊತ್ತಿಲ್ಲ ಶ್ರೀಕಾಂತ, ನನಗೆ ಗೊತ್ತಿಲ್ಲ. ನಾನು ಹೊಲಕ್ಕವಾಗಿ ಬರೋದ್ರಷ್ಟರಲ್ಲಿ ಇಷ್ಟೆಲ್ಲ ದುರಾಂತರವಾಗಿದೆ ಶ್ರೀಕಾಂತ, ಇಷ್ಟೆಲ್ಲ ದುರಾಂತರವಾಗಿದೆ. ಮಾತಾಡ್ಸ ಶ್ರೀಕಾಂತ ನಿನ್ನ ದೊಡ್ಡವನನ್ನ. ಸಮಾಧಾನ ಮಾಡಿಕೋ ಪ್ರಶಾಂತ, ಸಮಾಧಾನ ಮಾಡಿಕೋ. ಪಾರ್ವತಿ, ನೀನು ಇದೇ ರೀತಿ ಕಣ್ಣೀರು ಹಾಕೋತ ಕುಳಿತರೆ ಪ್ರಶಾಂತನಿಗೆ ಸಮಾಧಾನ ಹೇಳುವರು ಯಾರು? ಮೊದಲು ಅಕ್ಕನ ಸರವ ಸಂಚಾರ ಮಾಡೋಣ. ಮಾತಾಡವ ನನ್ನವ್ವ, ನನ್ನ ನಾಳತ್ತನಾಗಿ ಮಾಡುವುದು ಆ ತಾಯಿ. ಇನ್ನು ಅಣತಿನ್ನಾರವಾಯ ಅವ್ವ, ಹೆಂಗ ಸಮಾಧಾನ ಮಾಡ್ಕೊಳತ್ತಮ್ಮ, ಹೆಂಗ ಸಮಾಧಾನ ಮಾಡಿಕೊಳ್ಳ. ನಮ್ಮವ್ವ ನಮ್ಮನ್ನೆಲ್ಲರೂ ಬಿಟ್ಟು ಹೊರಟವಾಗಿದಾರ. ಚಿಕ್ಕಪ್ಪ, ಇದರಲ್ಲಿ ಪ್ರಶಾಂತ್ ಅಂತ ಯಾರು? ನಾನೇ. ಏಕೆ? ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ. ಯಾವ ಕಾರಿಗೆ ನಿಮ್ಮ ತಾಯಿಯನ್ನು ನೀವೇ ಕೊಲೆ ಮಾಡಿರೋದೆಂದು ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಇಲ್ಲ ಸಾರ್, ಇಲ್ಲ. ನನ್ನವ್ವನ ನಾನು ಕೊಲೆ ಮಾಡಲ್ಲ ಸಾರ್, ನನ್ನವ್ವನ ಕೊಲೆ ಮಾಡಲ್ಲ. ನನ್ನ ಮೇಲಿರುವ ಸೇಡಿಗಾಗಿ ನನ್ನ ಮೇಲೆ ಸುಳ್ಳು ಅಪರಾಧ ಹೊರಿಸಿದಾರ ಸಾರ್, ಸುಳ್ಳು ಅಪರಾಧ ಹೊರಿಸಿದಾರ. ನನ್ನವ್ವನ ನಾನು ಕೊಲೆ ಮಾಡಿಲ್ಲ ಸಾರ್, ನನ್ನವ್ವನ ನಾನು ಕೊಲೆ ಮಾಡಲ್ಲ. ಸರ್, ಅವನು ನಿಜವಾಗ್ಲೂ ಕೊಲೆ ಮಾಡಿದ್ದಾನೆ. ನಿನ್ನ ಕತೆ ಕೇಳಲು ನಾನು ಇಲ್ಲಿ ಬಂದಿಲ್ಲ. ಇವನನ್ನು ಅರೆಸ್ಟ್ ಮಾಡಿ. ಓಕೆ ಸರ್. ಮಾತಾಡವ ನನ್ನ ಬಿಟ್ಟು ಹೊರಟು ಅದೆಯ ತಾಯಿ. ಅವ್ವ, ನನ್ನ ನಾಡತ್ತ ಮಾಡುವುದೆಯ ತಾಯಿ. ಅವ್ವ, ಹೇಗಿದೆ ಈ ದೇವೇಂದ್ರನ ದರ್ಪದ ಆಟ? ಇದು ಯಾರ ಇನ್ಸ್ಪೆಕ್ಟರ್, ಯಾವ್ದು ಕೊಂಡು ಹೋಗಿರಿ ಇವನನ್ನು. ಆಯ್ತು, ಇದು ಏನಿದ್ರು ಸ್ಟೇಷನ್ ಅಲ್ಲಿ ಬಗೆಹರಿಸುವ. ಮಾತಾಡವ, ಮಾತಾಡ ಚಿಕ್ಕಪ್ಪ. ಸತ್ತತೆಗೆ ಎಳೆಯಿದೆ, ಸತ್ತತೆಗೆ ಕೊಲೆಗಿದೆ. ಈ ಗೌಡನಿಗೆ ಹೆದರಾದವರ ಗತಿ ಇದೇ ಕತೆ.
ಮುಂದೆ ಪ್ರಯೋಗದಲ್ಲಿ ಮತ್ತೊಂದು ಕತೆ